ಇವತ್ತು ಒಂದು ಏನು ಜಾಥಾ ಅನ್ಕೊಂಡಿದ್ದೀರಿ, ಜನಜಾಗೃತಿ ಜಾಥಾ. ಏನು ಜನಜಾಗೃತಿ ಅಂದರೆ ಇವರು ಸುಮ್ಮನೆ ಹೇಳ್ತಾನೆ ಇದ್ದಾರೆ. ಈ 6 ತಿಂಗಳಿಂದ 2,000 ಕೋಟಿ 3,000 ಕೋಟಿ 4,000 ಕೋಟಿ ಹೇಳ್ತಾನೆ ಇದ್ದಾರೆ. ಸರ್, ನಾವು ಸಿಂಪಲ್ ಕ್ವಶನ್, ನಾವು ನಿಮ್ಮ ಮೇಲೆ ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ನಾವು ನಿಮ್ಮನ್ನ ಬೈತಾ ಇಲ್ಲ, ನಾವು ನಿಮ್ಮ ವಿರೋಧಿಗಳಲ್ಲ. 8 ವರ್ಷದಿಂದ ನಿಮ್ಮ ವಿರೋಧ ಮಾಡ್ತಿದ್ದು ಇವತ್ತು ಯಾಕೆ ವಿರೋಧ ಮಾಡ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾವು ಏನೋ ಒಂದು ಜಾಥಾ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ಅಡ್ಡ ಮಾಡ್ತಾ ಇದ್ದೀರಿ, ಯಾಕೆ ಅಡ್ಡ ಮಾಡ್ತಾ ಇದ್ದೀರಿ? ಜನಕ್ಕೆ ನಾವು ಕೇಳ್ತಾ ಇರೋದು, ನಾವು ನಿಮ್ಮ ಹತ್ರ ಬಂದು ಕೇಳ್ಕೊತಾ ಇರೋದು ಸಿಂಪಲ್ಲು. ಸರ್, ಫ್ಲೈಓವರ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ಎಲ್ಲಿ ಇಳಿತದೆ, ಮತ್ತೆ ಬ್ರಿಡ್ಜ್ ಎಷ್ಟು ಆಗ್ತಾ ಇದೆ? 60-70 ವರ್ಷ ಆಗಿಲ್ಲ ರೈಲ್ವೆ ಬ್ರಿಡ್ಜ್ ಕಟ್ಟಿ. ಆವತ್ತಿನ ಇದು ಕಾಲಘಟ್ಟಕ್ಕೆ ತಕ್ಕಂಗೆ, ಆವತ್ತು ಟ್ರಾಫಿಕ್ ತಕ್ಕಂಗೆ ರೈಲ್ವೆ ಬ್ರಿಡ್ಜ್ ಮಾಡಿದ್ರು. ಇವತ್ತು ಅದನ್ನ ಯಾವ ರೀತಿ ಅಗಲ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲಿ ಆ ಕಡೆ ಹೊಸೂರು ರೋಡಿಂದ ಬರ್ತದೆ, ನಾವು ಕೋಲಾರ ರೋಡ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಕ್ಲಾರಿಫಿಕೇಶನ್ ಕೊಡ್ರಿ. ನಾವು ಅದನ್ನು ಕೇಳ್ತಾ ಇರೋದು. ನಾವು ನಿಮ್ಮ ಮೇಲೆ ಪ್ರತಿಭಟನೆ ಮಾಡಿ ನಾವೇನು ಕಿರೀಟಗಳು ಕೊಡೋದೇನಿಲ್ಲ. ಎಲ್ಲ ಕಿರೀಟಗಳು ನಿಮ್ಮ ತಲೆ ಮೇಲೆನೇ ಇದೆ, ಎಲ್ಲ ಆಡಳಿತ ನಿಮ್ಮ ಕೈಯಲ್ಲೇ ಇದೆ. ರಾಜ್ಯ ಸರ್ಕಾರ ನಿಮ್ಮದು, MLA ನೀವು ಅತಿ ಶಕ್ತಿಶಾಲಿ ಅಂತ ದೊಡ್ಡ MLA ನೀವು ಇಡೀ ನಮ್ಮ ಜಿಲ್ಲೆಯಲ್ಲಿ. ದಯವಿಟ್ಟು ನಮ್ಮ ಬಡ ಅಂದ್ರೆ ಎಲ್ಲರೂ ಪಾಪ ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ಅದಷ್ಟೇ ದೊಡ್ಡಲ್ಲ. ಒಂದು ಕ್ರೆಷರ್ ಅಂದ್ರೆ ಅದಷ್ಟೇ ಕ್ರೆಷರ್. ನೀವು ಅದ್ರಲ್ಲಿ ಸಾಲ ಮಾಡಿರ್ತೀರಿ, ಲೋನ್ ಇರ್ತದೆ, 1001 ಬಾಧೆ ಇರ್ತದೆ. ದಯವಿಟ್ಟು ಅರ್ಥ ಮಾಡಿರಿ, ದಯವಿಟ್ಟು ಅರ್ಥ ಮಾಡಿಕೊಂಡು ದಯವಿಟ್ಟು ಎಲ್ಲ ಸಾರ್ವಜನಿಕರು ನಮ್ಮನ್ನು ಕರೀರಿ, ನಾವು ಬರ್ತೀರಿ. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಎಲ್ಲಿ ಬರ್ತದೆ, ಏನು ಕ್ಲಾರಿಫಿಕೇಶನ್ ಕೊಡ್ರಿ. ಅದನ್ನ ಬಿಟ್ಟು ನಾವು ಏನು ಫ್ಲೈಓವರ್ ಗಡ್ಡ ಮಾಡ್ತಾವ್ರೆ, ಫ್ಲೈಓವರ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ಎಲ್ಲಿ ಇಳಿತದೆ, ಅದರಿಂದ ಅನುಕೂಲ ಇದೆ, ಅನಾನುಕೂಲ ಇದೆ. 100% ಎಲ್ಲಿ ಬರ್ತಾ ಇದೆ, ಸಿಂಪಲ್. ಇಷ್ಟು ಮಾತ್ರ ಹೇಳೋದಕ್ಕಾಗಲ್ಲ. ನಾವು ಪ್ರತಿಭಟನೆ ಮಾಡಬಾರ್ದು ಅಂತ ಎಷ್ಟೋ ನೀವು ಅಡ್ಡಗಳಾಗ್ತೀರಿ, ಎಷ್ಟೇ ಪ್ರಯತ್ನ ಮಾಡ್ತೀರಿ. ಅದೇ ಪ್ರಯತ್ನ ಒಂದೇ ಒಂದು ನಿಮಿಷ ಇವರೆಲ್ಲ ನಮ್ಮವರು, ನಮ್ಮಲ್ಲವರು, ನಮ್ಮ ಲೋಕಲ್ಗಳು ಇವರು ಅಂತ ಯೋಚನೆ ಮಾಡಿದ್ರೆ ಈ ಪ್ರಾಬ್ಲಮ್ ಯಾವಾಗೋ ಸಲ ಹೋಗ್ಬಿಡೋದು. ನೀವು ಅದೇ ದಾಟಿ 8 ವರ್ಷದಿಂದ ನೀವು ಮಾಡ್ತಾ ಇದ್ರಲ್ಲ, ಅದೇ ದಾಟಿ ಯಾರನ್ನ ನಿಮ್ಮ ವಿರುದ್ಧ ಮಾತಾಡಿದ್ರೆ ಅವರಿಗೆ ಧಮಕಿಗಳು ಹಾಕ್ಸೋದು, ಒಂದು ವರ್ಗ ಎತ್ಕಟ್ಟೋದು, ಅವ್ರ ಕೈಯಲ್ಲಿ ಕೆಲವು ಮಾತುಗಳು ಆಡಿಸೋದು, ಇವರು ಸ್ವಲ್ಪ ಬ್ರೇಕಪ್ ಆಗಲಿ ಅಂತ. ನಾವು ಇವೆಲ್ಲ ನಾಟಕ ನೋಡಿದ್ದೀರಿ, ಈ ಪಿಕ್ಚರ್ ನೋಡಿದ್ದೀರಿ. ನಾವು 25-30 ವರ್ಷ ರಾಜಕೀಯದಲ್ಲಿದ್ದೀರಿ. ಈ ಸಿನಿಮಾಗೆ ನಾವು ಬರೋದಲ್ಲ, ಇದು ನಿಮ್ಮ ಸಿನಿಮಾ ಓಡೋದಲ್ಲ. ಜನ ಕೇಳ್ತಾ ಇದ್ದಾರೆ, ನೀವು ಕ್ಲಾರಿಫಿಕೇಶನ್ ಕೊಡ್ರಿ. ತೊಂದರೆ ಆಗದಿರೋ ರೀತಿ ಯಾವ ರೀತಿ ಮಾಡ್ತಾ ಇದ್ದೀರಿ? ಮಾಲೂರು ಜನಕ್ಕೆ ಪರಿಸರ ಹಾಳಾಗೋದಿಲ್ವಾ? ಕಾಂಕ್ರೀಟು ನೀವು ಫ್ಲೈಓವರ್ ಇಂದ ಮಾಲೂರು ಜನಕ್ಕೆ ಏನು ಅನುಕೂಲ ಆಗ್ತಾ ಇದೆ ಅದನ್ನ ಹೇಳಿ. ದಯವಿಟ್ಟು ಇಷ್ಟೇ ನಾ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ MLA ಅವರು ಮತ್ತೆ ಇವರು ಏನಿದ್ದಾರೆ ಅವರ ಸಂಘಟನೆಗಳು ನೀಟಾಗಿ ತಿಳ್ಕೊಂಡು ಜನಕ್ಕೆ ಕೇಳ್ರಿ. ಅದನ್ನ ಬಿಟ್ಟು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹಂಗೆ ಹಿಂಗೆ ಅವೆಲ್ಲ ಬಿಟ್ಬಿಡ್ರಿ. ಅವೆಲ್ಲ 8 ವರ್ಷ ನಾವು ನೋಡಿದ್ದೀವಿ. ಇನ್ನು 2 ವರ್ಷ ಇದೆ. ಆರಾಮಾಗಿ ಒಳ್ಳೆ ರಾಜಕೀಯ ಮಾಡ್ರಿ, ಒಳ್ಳೆ ಜನ ಸಂಪಾದನೆ ಮಾಡ್ರಿ. ನಾವು ಹೇಳ್ತೀವಿ, ಮಾಲೂರು ಉದ್ಧಾರ ಮಾಡೋಣ. ಮಾಲೂರಿಗೆ ಏನು ಬೇಕೋ ಅದನ್ನ ಕೊಡ್ರಿ. ಈಗ ಮಾಲೂರು ಟೌನ್ ಒಳಗೆ ಬನ್ನಿ, ಎಷ್ಟು ರೋಡ್ಗಳು ಕಿತ್ತೋಗಿದೆ, ಕರ್ಕೊ ಬರ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಇದು ಯಾರೋ ಫ್ಲೈಓವರ್ ಇಟ್ಕೊಂಡು ಸುಮ್ಮನೆ ಇದು ಮಾಡೋವಂಥದ್ದು ಬೇಡ. ಅದು ಬೇರೆ ಮಾತಾಡೋದು ಮೊನ್ನೆ ಎಲ್ಲ ಮಾತಾಡಿದ್ವಿ ದಯವಿಟ್ಟು.